ಇವ್ರ ಆರೋಗ್ಯನ ಇವರು ಹೆಂಗೆ ಕಾಪಾಡ್ಕೋಬೇಕು ಅಂತೇಳಿ ಗೊತ್ತಿಲ್ಲ. ನೋಡು, ಅವ್ನು ಬರಿಗೈಯಲ್ಲಿ ಕೆಲಸ ಮಾಡ್ತಾನೆ, ಮಾಸ್ಕ್ ಇಲ್ಲ ಏನಿಲ್ಲ, ಇಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಗಬ್ಬುನಾಥ ಏನು ಕಾಯಿಲೆಗಳು ಬಂದು ಸದೋಗ್ಬಿಡ್ತೀರಾ ಅಂತ ಹೇಳಿದ್ರು ಜಾಗೃತಿ ಮೂಡಿಸೋದಕ್ಕಾಗಲ್ಲ ಇವ್ರ ಕೈಯಲ್ಲಿ. ಇವ್ರು ನಾಳಂತ ಅಧಿಕಾರಿಗಳು ಕೂಡ ಮುಂಡೆ ಮಕ್ಕಳು ಹಂಗೆ ಅವರೇ. ಅವರು ಮಾತ್ರ ಮಾನವ ಹಕ್ಕುಗಳು ಅದು ಇದು ಅಂತೇಳಿ ಸ್ಪೀಚ್ ಮೇಲೆ ಸ್ಪೀಚ್ ಹಾಕ್ಕೊಂಡು ಪೌರ ಕಾರ್ಮಿಕರು ಬೆಳಿಗ್ಗೆ ಕೆಲಸ ಮಾಡುವಾಗ ನೈಕಿ ಪ್ಯಾಂಟು, ನೈಕಿ ಟೀ ಶರ್ಟು, ನೈಕಿ ಶೂಸ್ ಹಾಕೊಂಬಂದು ಈ IAS ಅಧಿಕಾರಿಗಳಿಗೆ ಕೆಲವರು ಬಂದು ಯಾರು XYZ 1 2 ನಾನು ನೋಡಿದ್ದೀನಿ, ವಿತ್ ಪ್ರೂಫ್ ಇದೆ ನನ್ನ ಹತ್ರ, ಬಂದು ಪೋಸ್ಟ್ ಕೊಡ್ತಾರೆ ಪೌರ ಕಾರ್ಮಿಕರ ನಡುವೆ. ಅದೇ ಪೌರ ಕಾರ್ಮಿಕರು ಪಾಪ ಅವ್ರಿಗೂ ಕೂಡ ಮನುಷ್ಯರು, ಅವರು ಕೂಡ ಅನ್ನ ತಿಂತಾರೆ. ಅದರಂತೆ ಅವನ IAS ಅಧಿಕಾರಿ ಅವನ ಅನ್ನ ತಿಂತಾನಲ್ಲ, ಇವರು ಹಂಗೆ ಅನ್ನ ತಿಂತಾನಲ್ಲ, ಅದೇ ಕೈಯಲ್ಲಿ ತಾನೇ ತಿನ್ನೋದು, ಮಾಸ್ಕ್ ಇಲ್ಲ, ಗ್ಲೌಸ್ ಇಲ್ಲ ಅಂತೇಳಿ. ಯೋಚನೆ ಮಾಡಿ ಒಂಚೂರು ಜಾಗೃತಿ ಮೂಡಿಸೋ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಯೋಗ್ಯತೆ ಇಲ್ಲ ಇವ್ರಿಗೆ. ಓನ್ಲಿ ಶೋ ಕೊಡೋದಕ್ಕೆ ಕೆಲವು ನಮ್ಮ ಈ GBA ಅಧಿಕಾರಿಗಳು, GBA ವ್ಯಾಪ್ತಿಯಲ್ಲಿ ಕೆಲಸ ಮಾಡೋರು ಕೆಲವರು ಒಂದು ಶೋ ಕೊಡೋದಕ್ಕೆ ಬಂದು ಕೆಲಸ ಮಾಡ್ತಾರೆ. ಯಾಕೆ ಇವರಲ್ಲಿ ಜಾಗೃತಿ ಮೂಡಿಸೋಂಥ ಕೆಲಸ ಮಾಡ್ತಾ ಇಲ್ಲ ಇವ್ರಿಗೆ? ಅವನು ಮನುಷ್ಯ, ಇವನು ಮನುಷ್ಯ ತಾನೆ, ಇಬ್ಬರು ಅನ್ನ ತಿನ್ಬೇಕು ತಾನೆ, ಒಂದೇ ಕೈಯಲ್ಲಿ ತಿನ್ಬೇಕು ತಾನೆ. ಸಾರ್ವಜನಿಕರ ಮಲಮೂತ್ರಗಳನ್ನು ಬರೀ ಕೈಯಲ್ಲಿ ಇವರು ಖಾಲಿ ಮಾಡ್ತಾರೆ, ಕ್ಲೀನ್ ಮಾಡ್ತಾರೆ ಅಂತ ಹೇಳಿದಾಗ ಇವನಿಗೆ ಎಲ್ಲಿ ಜೀರ್ಣ ಆಗುತ್ತೆ? ಎಲ್ಲಿಂದ ಅನ್ನ ತಿನ್ಬೇಕು? ಅವನು ಅಲ್ಲಿಂದನೇ ಅನ್ನ ತಿನ್ಬೇಕು ತಾನೆ. ಯಾವ ಕೈಯಿಂದ ತಿನ್ಬೇಕು ಅದೇ ಕೈಯಿಂದ ತಿನ್ಬೇಕು ತಾನೆ. ಪರಿಜ್ಞಾನ ಇಲ್ಲ ಇವರಿಗೆ, ತಿಳುವಳಿಕೆ ಮೂಡಿಸೋದಕ್ಕೆ ಆಗ್ತಾ ಇಲ್ಲ. ಹಂಗಾಗಿ ಇದನ್ನು ಜಾಗೃತಿಗಾಗಿ ಮಾಡಿದ್ದೀನಿ.